ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ನಾವು ವೆಕೇಷನ್ಗೆ ಹೋಗೋದಕ್ಕೆ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಸೊ ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ವ್ಲಾಗ್ ಮಾಡೋಣ, ಹಾಗೆ ಸ್ವಲ್ಪ ನಿಮಗೂ ಕೂಡ ತೋರಿಸಿದ್ರೆ ಐಡಿಯಾ ಬರುತ್ತೆ ಅಂತ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ಹೇಳಿರಲೇ ಇಲ್ಲ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿಯೆಟ್ನಾಮ್. ಹೋಗ್ತಿದ್ದೀವಿ ವೆಕೇಷನ್ ಅಂತ ಹೇಳಿದೆ, ಬಟ್ ಯಾವಾಗ ಅಂತಲೂ ಹೇಳಿರಲಿಲ್ಲ, ಮತ್ತು ಎಲ್ಲಿ ಅಂತಲೂ ಹೇಳಿರಲಿಲ್ಲ. ಸೊ ವಿಯೆಟ್ನಾಮ್ಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಆಲ್ಮೋಸ್ಟ್ 29-30 ಎಲ್ಲ ಬರೋದು, 30 ಆಗುತ್ತೆ. ಸೊ ಜಾಸ್ತಿನೇ ಪ್ಯಾಕ್ ಮಾಡಬೇಕು. 2 ಸೂಟ್ ಕೇಸಲ್ಲಿ ಮಾಡೋಣ ಅಂತ, ಯಾಕೆಂದರೆ ಜಿಯನ್ ಇಟ್ಕೊಂಡು ಜಾಸ್ತಿ ತೊಗೊಂಡು ಹೋದರೆ ಕಷ್ಟ ಆಗುತ್ತೆ. ಸೊ ಅವ್ನು ನೋಡಿ ಕೊಡಪ್ಪ ತೋರಿಸ್ತೀನಿ. ಅವನು ನಂದು ತೋರಿಸು ಅಂತ ಇಟ್ಕೊಂಡು ಓಡಾಡ್ತಿದ್ದೆ. ಅವ್ನು ಸ್ವಿಮ್ ಮಾಡೋದು, ಕೈಗೆ ಹಾಕ್ಕೊಳ್ಳೋದು ಅದು. ಸೊ ಇವಾಗ ಸ್ಟಾರ್ಟ್ ಮಾಡಬೇಕು ಪ್ಯಾಕಿಂಗು. ಮೇಲೋಗಿ ಮೇಲ್ ಇಟ್ಬಿಟ್ಟಿದ್ದೀವಿ, ಇದೆಲ್ಲ ತೊಗೊಂಬರ್ಬೇಕು ಸೂಟ್ ಕೇಸೆಲ್ಲ. ಇವ್ರು ಆಲ್ಮೋಸ್ಟ್ ಎಲ್ಲ ತೆಗ್ದು ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೆಳಗಡೆ ಇವಾಗ ಸ್ಟಾರ್ಟ್ ಮಾಡಿದ್ವಿ, ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ. ನಾನು ಚಿನ್ನು ಬಂದು ಎಲ್ಲ ತೆಗ್ದು ಇಟ್ಕೊತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡಬೇಕು ಇವಾಗ. ಸೊ ತೊಗೊಂಡು ಬಂದ್ವಿ ಈ ಥರದ್ದು 2. ಏನಂದರೆ ಇದನ್ನ ನನಗೆ ಕಾಲಿದು ಎತ್ತಕ್ಕಾಗ್ತಿರ್ಲಿಲ್ಲ. ಅವಾಗ ಇದು ಸ್ಟಾರ್ಟ್ ಮಾಡೋದ್ಮೇಲೆ ಎತ್ತುತ್ತಾ ಇದ್ದೀನಿ. ಮತ್ತು ಇದರಲ್ಲಿ 2 ಇದ್ರೂ ಎತ್ತುತ್ತಾ ಇದ್ದೀನಿ, ಒಳಗಡೆ ಇನ್ನೊಂದು ಇದ್ರೂ ಎತ್ತುತ್ತಾ ಇದ್ದೀನಿ. ಚಂದು ಪಪ್ಪ ಅವಾಗೆಲ್ಲ ಒಬ್ಬರೇ ಎತ್ತಿ ಇಳಿಸಿ ಎಲ್ಲ ಕಷ್ಟ ಆಗ್ತಿತ್ತು. ಇವಾಗ ಓಕೆ, ಸಪೋರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಬರ್ಡೇದು ಬಲೂನ್ ಎತ್ಕೊಂಡು ಸಾಹೇಬ್ರು ಆಟ ಆಡ್ತಿದ್ದಾರೆ. ಸ್ವಲ್ಪ ಬಟ್ಟೆಗಳೆಲ್ಲ ಇವತ್ತು ಅಲ್ಲಲ್ಲೇ ಇದೆ, ಯಾಕೆಂದರೆ ಪ್ಯಾಕಿಂಗು ನೆನ್ನೆ ಬರ್ಡೇ ಆಗಿದ್ದಿಲ್ಲ, ಇನ್ನು ಎತ್ತಿಟ್ಟಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ. ಆಮೇಲೆ ಮತ್ತೆ ಬಂದಮೇಲೆ ಅಷ್ಟೇ ಕೆಲಸ ಇರುತ್ತೆ. ಉಪ್ಪಿಟ್ಟು ಮಾಡ್ತಿದ್ದಾನಂತೆ, ಅವ್ನು ಆಲ್ರೆಡಿ ಎಳ್ಕೊಂಡು ಹೋಗ್ತಿದ್ದಾನೆ ಇದನ್ನು. ಅದು ಟೀ ಶರ್ಟ್ ಮತ್ತು ಅಂಡರ್ವೇರ್ ಅಷ್ಟೇ, ಶಾರ್ಟ್ಸು ಪ್ಯಾಂಟ್ ಎಲ್ಲ ಏನಿಲ್ಲ. ಫೋನಿದು. ಸೊ ಇದಂತೂ ಸಖತ್ ಹಳೆ. ಇದು ನಾವು ಯುರೋಪ್ ಟ್ರಿಪ್ ಹೋಗಿದ್ವಲ್ಲ, ಅವಾಗಲೂ ತೊಗೊಂಡೋಗಿದ್ದು. ಅಲ್ಲೆಲ್ಲ ಹೆಂಗೆಲ್ಲ ಎತ್ಕೊಂಡು ಓಡಾಡಿದ್ವಿ ಗೊತ್ತೇ ಇಲ್ಲ ಅವತ್ತೊಂದು. ಸೊ ಅಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಅಮೇರಿಕನ್ ಟೂರಿಸ್ಟರ್ ಇದು. ಸೊ ಇದು ಇವಾಗ ದುಬೈಗೆ ಹೋದಾಗ ತೊಗೊಂಡಿದ್ದಲ್ಲ, ದುಬೈಗೆ ಹೋದಾಗ, ಯಾಕೆಂದರೆ ದೊಡ್ಡದು ಬೇಕು, ಜಿಯನ್ ಜಾಸ್ತಿ ಇರುತ್ತೆ. ಸೊ ಈಗ 2 ತೊಗೊಂಡೋದ್ರೆ ಸಾಕು, 2 ಚೆಕ್-ಇನ್ ಮಾಡಿಬಿಟ್ಟು ಚಿಕ್ಕದೊಂದು ಕ್ಯಾರಿಯನ್ನ ತೊಗೊಂಡು ಹೋಗ್ತೀವಿ. 25 kg ಎಷ್ಟು? 30 ಈಚ್. 30 ಸಿಂಗಾಪುರ್ ಏರ್ಲೈನ್ಸು. ಆ ಸಪ್ರೇಟಾಗಿ ಬ್ಲಾಗ್ ಬರುತ್ತೆ ಹೋಗ್ಬೇಕಾದ್ರೆ. ಸೊ 6 hours ಫ್ಲೈಟ್ ಜರ್ನಿ, ಮಧ್ಯ 1.5 hour ಲೇ ಓವರ್ ಕೂಡ ಇದೆ. 1.5 hour ಆಲ್ಮೋಸ್ಟ್ 2 hours ಇರಬೇಕಲ್ಲ, 1.5 hours ಲೇ ಓವರ್ ಕೂಡ ಇದೆ. ಸೊ ಎಲ್ಲ ವ್ಲಾಗ್ ಮಾಡಿ ತೋರಿಸ್ತೀನಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟು ಜಿಯನ್ ಫಸ್ಟ್ ಟೈಮ್ ಅಷ್ಟು ಲಾಂಗ್ ಫ್ಲೈಟು. ನಾವು ಯುರೋಪ್ಗೆ ಹೋದಾಗೆಲ್ಲ ಹೋಗಿದ್ದೀವಿ ಲಾಂಗ್ ಫ್ಲೈಟು, ಲಂಡನ್ಗೆ ಹೋದಾಗೆಲ್ಲ. ಬಟ್ ಜಿಯನ್ ಫಸ್ಟ್ ಟೈಮ್ ನೋಡ್ಬೇಕು ಹಿಂಗೆ ಮಾಡ್ತಾನೆ, ಏನು ಮಾಡ್ತಾನೆ, ಏನೆಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ. ಸೊ ಫಸ್ಟು ಚಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಂದು ಯಾಕೆಂದರೆ ಸ್ವಲ್ಪ ಒಂದು 4 ತೆಗೆದಿಟ್ಟಿದ್ದಾರೆ ಆಲ್ರೆಡಿ, ಅದಕ್ಕೆ ಫಸ್ಟ್ ಅವ್ರದ್ದು ಸ್ಟಾರ್ಟ್ ಮಾಡೋದು. Whatever emptiness inside, I fill it up, make it feel alright. Cause I'm never giving up on you. Cause I'm never giving up on you. I know each time is worth the fight. I'll be around till you be alright. ಏನು ಮಾಡ್ತಿದ್ದೀನಿ ಅಂದರೆ, ಈ ಥರ ಶಾರ್ಟ್ಸ್ ಒಳಗಡೆಗೇನೆ ಶರ್ಟ್ ಹಾಕ್ಬಿಟ್ಟು ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಅದು ಒಂದು ಕಡೆ ಸಿಗುತ್ತೆ. ಇಲ್ಲ ಅಂದರೆ, ಯಾಕೆಂದರೆ ಫ್ಲೈಟಲ್ಲಿ ಹಂಗೆ ತಾಕು ಯಾವ್ಯಾವ ಥರ ಎತ್ತಾಕ್ತಾರೋ ಗೊತ್ತಿಲ್ಲ. ಅವ್ನು ಫ್ಲೈಟಲ್ಲಿ ಇದು ಹಾಕೊಂಡು ಹೋಗ್ಬೇಕಂತೆ. ಸೊ ಹಿಂಗೆ ಇಟ್ಬಿಟ್ಟು ನಾವಿಬ್ರು ಅಷ್ಟು ಟೆನ್ಷನ್ ತೊಗೊಂಡು ರೆಡಿ ಮಾಡ್ತೀವೋ ಇಲ್ವೋ, ಇವನಿಗೆ ಚೆನ್ನಾಗಿ ಟೆನ್ಷನ್ ತೊಗೊಂಡು ಫಸ್ಟ್ ಯಾವ್ದು ಚಿಕ್ಕದಾಗ ಹೋಯ್ತಿದೆ ಅದ್ರಲ್ಲಿ ಅದನ್ನ ಇಟ್ಕೊಂಡು ಅದಕ್ಕೆ ಸೆಟ್ ಮಾಡಿ ಅವನು ಮಹಾರಾಜನ ಥರ ಆ ಕಡೆ ಮಲಗಿದ್ದಾನೆ, ವಕಾಂಡ ಅಂದ್ಕೊಂಡು. ಒಂದು ಏನಂದರೆ, ನಾವು ಪ್ಯಾಕ್ ಮಾಡಬೇಕಾದ್ರೆ ಸೊ ಸೆಟ್ ಮಾಡಿ ಇಟ್ಕೊಬಿಟ್ರೆ ಅಲ್ಲಿ ಈಸಿ ಇಲ್ಲ. ಎಲ್ಲ ಸಪ್ರೇಟಾಗಿ ಹೋಗ್ಬಿಟ್ಟು ಅಲ್ಲಿ ಸೆಟ್ ಮಾಡ್ಕೋತೀವಿ ಅಂದರೆ ಕಷ್ಟ. ನಾನು ದುಬೈಗೆ ಹೋಗಿದ್ದಾಗ ಹಂಗೆ ಮಾಡಿದ್ದೆ. ಸೊ ಎಲ್ಲನೂ ಇಲ್ಲೇ ಜಿಯಂದು ಚಂದುದು ನಂದು ಎಲ್ಲ ಇದಕ್ಕಿದೆ ಹಾಕೋಬೇಕು ಅಂತ ಸೆಟ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗಲೂ ಹಂಗೆ ಹೇಳ್ತಾ ಇದ್ದೀನಿ ಚಂದುಗೆ, ನೋಡೋಣ ಹೆಂಗಾಗುತ್ತೆ ಅಂತ. ಅಷ್ಟೊಂದೆಲ್ಲ ತುಂಬಿಸ್ಬೇಕು, 14 ಡೇಸ್ಗೆ ಆಗೋಷ್ಟು ಬಟ್ಟೆ. ಸೊ ನೋಡಿ ಇಲ್ಲಿ ಇವಾಗ ನಾನು ಅವಾಗಲೇ ಹೇಳ್ದಂಗೆ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀವಿ. ಆಮೇಲೆ ಚಂದು ಏನಾದ್ರು ಅಕಸ್ಮಾತ್ ಕೆಳಗಡೆದು ಜೀನ್ಸ್ ಪ್ಯಾಂಟು ಮತ್ತು ಶಾರ್ಟ್ಸು ಒಂದೊಂದ್ಸರಿ ಹುಡುಗರು ಗೊತ್ತಲ್ಲ ರೀ
ಒಂದೊಂದು 2 ಸರಿನೂ ಹಾಕೋತಾರೆ, ಅದಕ್ಕೆ ಎಕ್ಸ್ಟ್ರಾ ಅದಕ್ಕೇ ಟಿ ಶರ್ಟ್ಸ್ ತೊಗೊಂಡಿದ್ವಿ. ಟೋಟಲು 6 ಶಾರ್ಟ್ಸು 2 ಪ್ಯಾಂಟ್ಸ್ ತೊಗೊಂಡಿದ್ದ, 3 ಪ್ಯಾಂಟ್ಸ್, 6 ಶಾರ್ಟ್ಸು 3 ಪ್ಯಾಂಟ್ಸು. ಸೊ ಅದಕ್ಕೆ ಎಕ್ಸ್ಟ್ರಾ ಟಿ ಶರ್ಟ್ಸ್ ಎಲ್ಲ ಹಾಕೊಂಡಿದ್ದು, ಮ್ಯಾಚ್ ಮಾಡಿ ಹಾಕೊಳ್ಳೋದು. ಸೊ ಒಂದು ಮಾಮೂಲಿ ಅಲ್ಲಿ ಶಾರ್ಟ್ಸ್, ಒಂದು ಮಾಮೂಲಿ ಶಾರ್ಟ್ಸು ಮತ್ತು ಒಂದು ಟ್ರ್ಯಾಕ್ ಪ್ಯಾಂಟ್ ಎಕ್ಸ್ಟ್ರಾ ಇಟ್ಕೊಂಡಿದ್ದಾರೆ ಏನಾದ್ರು ಬೇಕಾದರೆ ಅಂತ. ಸೊ ನೋಡಿ ಎಲ್ಲ ಈ ಥರ ಒಂದೇ ಕಡೆ ಆಗಿದೆ. ತೂಕ ನೋಡ್ಕೋಬೇಕಿಲ್ಲ ಅಂದರೆ ಅಲ್ಲಿ ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆಗುತ್ತೆ. ರೋಲ್ ಮಾಡ್ಬೋದು, ಬಟ್ ರೋಲ್ ಮಾಡಿದ್ರೆಲ್ಲ ಮತ್ತೆ ಅಲ್ಲಿ ಐರನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹಿಂಗೆ ಇಟ್ಬಿಟ್ರೆ ನೀಟಾಗಿರುತ್ತೆ. ರೋಲ್ ಮಾಡಿದ್ರೆ ಬಟ್ ನಿಮ್ಗೆ ರೋಲ್ ಮಾಡಿ ಐರನ್ ಮಾಡಬೇಕು ಚಂದು. ಹಳೆ ಬಟ್ಟೆಗಳು ಬೇಡ, ಇದು ಫ್ರೆಶ್ ಹೊಸವು. ಸೊ ಏನಂದರೆ ರೋಲು ಬೇಕಾದ್ರೆ ನಾವು ಯೂಸ್ ಮಾಡಿರೋದು ರೋಲ್ ಮಾಡಿಟ್ರು ಓಕೆ, ಇದೆಲ್ಲ ಹೊಸದು. ಸೊ ಅದಕ್ಕೆ ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಒಂದೊಂದು ಸಣ್ಣ ಪುಟ್ಟ ಜಾಗ ಮಿಕ್ಕಿದಾಗ ರೋಲ್ ಮಾಡಿ ಹಾಕ್ತೀವಿ, ನೀವು ಹಾಕೋಬೋದು, ಅವಾಗ ಜಾಸ್ತಿ ಜಾಗ ಸಿಗುತ್ತೆ. ಸೊ ಇವಾಗ ಕೂತ್ಕೊಂಡೆ ಎಲ್ಲ ಚಿನ್ನಿದು ಎಲ್ಲ ಮ್ಯಾಚ್ ಮಾಡಿ ಇಟ್ಬಿಟ್ಟು ಬಂದಿದ್ದೀವಿ ಇಬ್ಬರು ಸೇರಿಕೊಂಡು. ಇವಾಗ ಎಲ್ಲ ಜೋಡಿಸ್ಬೇಕು. ಪಾಪ ಆಲ್ರೆಡಿ ನಮ್ಮಿಬ್ರದ್ದು ಒಂದು ಸೂಟ್ ಕೇಸು, ನಿಮ್ಮದು ಒಂದು ಸೂಟ್ ಕೇಸ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಬೇರೆ ಸಾಮಾನು ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಮತ್ಬಿಟ್ಟಿದ್ದಾರೆ. ಅವ್ರಿನ ಸ್ಕಿನ್ ಕೇರ್ದು ಅದೆಲ್ಲ ಮತ್ಬಿಟ್ಟಿದ್ದಾರೆ. ಬರೀ ಬಟ್ಟೆ ಅಷ್ಟೇ ಕೌಂಟು. ಸ್ಕಿನ್ ಕೇರ್ ಎಲ್ಲ ಯಾರ್ದು? ನಿಮ್ಮದು ಚಿನ್ನಿದು ಒಂದು ಪರ್ಫ್ಯೂಮ್ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇವರು ಏನು ಸಮಾಚಾರ. ಇವಾಗ ತಾನೇ ಅವರು ಏರ್ಪೋರ್ಟ್ ಲುಕ್ ಕ್ರಿಯೇಟ್ ಮಾಡ್ಕೊಂಡು ನಿಂತಿದ್ರು, ಇದು ಹಾಕೊಂಡು ಹೋಗ್ಬೇಕಂತ. ಸೊ ಅದಾದ್ಮೇಲೆ ಇವಾಗ ಬಂದಿರ್ತೀವಿ. ಅದು ಕೆಳಗಡೆ ಆಮೇಲೆ ಹಿಂಗೆ ಜೋಡಿಸ್ಕೊಂಡು ಹಿಂಗೆ ಎದ್ದಾಗ ಸೂಟ್ ಕೇಸ್ ಎಲ್ಲ ಹಂಗೆ ಹೋಗುತ್ತೆ. ಸೊ ಕೆಳಗಡೆ ಜೋಡಿಸ್ ಫಸ್ಟು, ಮೇಲೆಲ್ಲ ಅಂದೆ. ಕೆಳಗಡೆ ಜೋಡಿಸ್ಕೊಂಡು ಹಿಂಗೆ ಇದು ಇಲ್ಲಿರೋದು ಸೂಟ್ ಕೇಸ್ ಹಿಂಗೆ ನಿಲ್ಲಿಸ್ತೀವಲ್ಲ, ಕೆಳಗಡೆ ಹೋಯ್ತದೆಲ್ಲ ಏನಿದ್ರು ಮೇಲೆ. ಸೊ ಫಸ್ಟ್ ಅಲ್ಲಿಂದ ಜೋಡಿಸ್ಕೊಂಬಾ. ಈ ಸೂಟ್ ಕೇಸ್ ಹಿಂಗೆ ಎತ್ತಾರಲ್ಲ ಮೇಲೆ ಇಲ್ಲಿರೋದು ಹಿಡಿಯೋದಕ್ಕೆ. ಅವಾಗ ಇಲ್ಲಿ ಏನೇನು ಇರ್ತದೆ ಎಲ್ಲ ಭಾರ ಕೆಳಗೆ ಹೋಯ್ತದೆ. ಸೊ ಫಸ್ಟ್ ಕೆಳಗಡೆ ಜೋಡಿಸ್ಬಿಟ್ಟು ಆಮೇಲೆ ಹಿಂಗೆ ಬರ್ತಾರೆ. ಅದು ಕೆಳಗಡೆದು. ಹತ್ತಾನೆ ಸೂಟ್ ಕೇಸ್ ಕೆಳಗಡೆ ಪಾಟು. ಅದೇ ಹೇಳ್ತಾರೆ ಕೆಳಗಡೆಯಿಂದ ಜೋಡಿಸ್ಕೊಂಬಾ ಅಂತ. ಏನು ಅರ್ಥ ಆಯ್ತಿಲ್ಲ ಅಂದ್ರೆ ಸೂಟ್ ಕೇಸ ಇದು ಹಿಂಗೆ ಎತ್ತರ ಹಿಂಗೆ. ಇವಾಗ ಏನಾಯ್ತು ಇಲ್ಲಿ ಯಾಕೆ ಹೋಗಲ್ಲ, ಈ ಕಡೆ ಆ ಕಡೆ ಬೀಳಲ್ಲ ಅಷ್ಟೇ, ಬಟ್ ಕೆಳಗಡೆ ಹೋಗೇ ಹೋಯ್ತದೆ. ಚಿನ್ನಿ ಏನಂದರೆ ನೀವು ಮೆಡಿಷನ್ಸ್ ಅಂತೂ ಬೇಸಿಕ್ ಮೆಡಿಸಿನ್ಸ್ ಏನಿರುತ್ತೆ ಅದೆಲ್ಲ ಈ ಥರ ಒಂದು ಪೌಚಲ್ಲಿ ಹಾಕಿಟ್ಕೊಳ್ಳಿ. ಯಾಕೆಂದರೆ ಅಲ್ಲೋಗಿ ಒಂದೊಂದ್ಸರಿ ನಮ್ಗೆ ಏನು ತೊಗೋಬೇಕು ಅಂತ ಗೊತ್ತಾಗದಿದ್ರೆ ಪ್ರಾಬ್ಲಮ್ ಆಗುತ್ತೆ. ಬೇಸಿಕ್ ಏನಾದರೂ ಜ್ವರದ್ದು ಕ್ರೋಸಿನ್ ಆಗಿರ್ಬೋದು, ಸೊ ಆ ಥರದ್ದೆಲ್ಲ. ಆಮೇಲೆ ಒಂದು ಸ್ವಲ್ಪ ಮೆಡಿಸಿನ್ಗಳು ಅವ್ನಿಗೇನಾದ್ರು ಕೋಲ್ಡ್ ಅನ್ನೋದಕ್ಕಿಂತ ಜ್ವರ ಬಂದರೆ ಸೊ ಆ ಥರದ್ದು ಅದೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಬಟ್ಟೆ ಎಲ್ಲ ಸ್ವಲ್ಪ ಇದು ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಕಿನ್ ಕೇರು, ಮೇಕಪ್ದು ಅದೆಲ್ಲ ಇಡೋಕ್ಕೆ ಈ ಥರ ಪೌಚ್ಗಳು, ಜಿಯಂದು ಇಡೋಕ್ಕೆ ಈ ಥರ ಚಿಕ್ಕದು. ಸೊ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಯಾವಾಗಲೂ ಏನು ಚೇಂಜ್ ಮಾಡಲ್ಲ. ಸೊ ತಂದ ಮೇಲೆ ವಾಶ್ ಮಾಡಿಬಿಟ್ಟು ಮತ್ತೆ ಎತ್ತಿಡೋದು. ಸೊ ಮಧ್ಯ ಸ್ವಲ್ಪ ಗ್ಯಾಪ್ ತೊಗೊಂಡೆ ಪ್ಯಾಕ್ ಮಾಡ್ತಾ ಇರೋದು. ಯಾಕೆಂದರೆ ನನಗೆ ಎಡಿಟಿಂಗ್ ಕೆಲಸ ಆಯಿತು. ಸೊ ಬರ್ಡೇ ವ್ಲಾಗ್ ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಸೊ ಅದಕ್ಕೆ ಲೇಟ್ ಆಯಿತು. ಬರ್ಡೇ ವ್ಲಾಗ್ ಯಾರಾದರೂ ಇನ್ನೂ ನೋಡಿಲ್ಲ ಅಂತ ನೋಡಿ ಎಡಿಟ್ ಮಾಡ್ತಾಯಿದ್ದೆ, ಇನ್ನೂ ಹಾಕಿಲ್ಲ. ಸೊ ಮುಖ ಎಲ್ಲ ನೋಡ್ಬೋದು, ನನಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಸೊ ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಕೆಲಸ. ವೆಕೇಷನ್ಗೆ ಹೋಗೋಕ್ಕೆ ಮುಂಚೆ ಎಷ್ಟೊಂದು ಏನೇನೋ ಕೆಲಸ ಇರುತ್ತೆ, ಅದೆಲ್ಲ ಮುಗಿಸ್ಬೇಕು. ಅದರಲ್ಲೂ ಈ ಥರ ಲಾಂಗ್ ಹೋಗ್ಬಿಟ್ರೆ ಇನ್ನೂ ಕೆಲಸ ಇರುತ್ತೆ. ಸೊ ನಂದು ಆಯ್ತು ಇವಾಗ. ಅದಾದಮೇಲೆ ಇವಾಗ ಕೆಲವೊಂದು ಸ್ಕಿನ್ ಕೇರು ನೋಡಿ, ಇದು ನಂದು ಇನ್ನೂ ಚಪ್ಪಲಿಗಳೆಲ್ಲ ಇಡಬೇಕು ಜಿಯಂದು. ಇನ್ನು ಕೆಲವೊಂದು ಸ್ಕಿನ್ ಕೇರು ಅದೆಲ್ಲ ಇನ್ನೂ ಅರೇಂಜ್ ಮಾಡಬೇಕು. ಸಾಕಾಗೋಗಿದೆ. ಆಮೇಲೆ ಈ ಥರ ಒಂದು ಇಡೋದಕ್ಕೆಲ್ಲ ಈ ಥರ ಒಂದು ಬ್ಯಾಗ್ಸ್ ಇಟ್ಕೊಳ್ಳಿ. ಯಾಕೆಂದರೆ ಅಕಸ್ಮಾತ್ ಪೂಲ್ಗೆ ಹೋದಾಗ ಎಲ್ಲಾದರೂ ಹೋದಾಗ ಏನಾದ್ರು ಒದ್ದೆ ಆಗಿದ್ರೆ ಈ ಥರ ಇಟ್ಕೊಂಡು ಬೇರೆ ಬಟ್ಟೆ ಜೊತೆ ಇಟ್ಟರು ಏನಾಗಲ್ಲ. ಫ್ರೆಂಡ್ಸ್, ಇವ್ರದ್ದೇನೋ ಬೇಗ ಆಗೋಯ್ತು. ನಂದು ಹಾಕಿ ನೋಡಿ ತೆಗೆದು ಸಾಕಾಗೋಯ್ತು. ಅಲ್ಲಿ ನೋಡಿ ಅವನು ಹಾಕಿ ನೋಡಿ ಕೊನೆಗೆ ಫೈನಲಿ ಆಯಿತು. ಸೊ ಇವಾಗ ನಂದು ಪ್ಯಾಕ್ ಮಾಡ್ತಾ ಇದ್ದೀವಿ. ಸೊ ಫ್ರೆಂಡ್ಸ್ ನೋಡಿ, ಪ್ಯಾಕ್ ಎಲ್ಲ ಆಯಿತು, ಎರಡೂ ರೆಡಿ ಆಯಿತು. ಇವಾಗ ಹೊರಡಬೇಕು ನಾವು ಜಿಯನ್ ಬಲೂನ್. ಸೊ ನಮ್ಮದು
ಔಟ್ಫಿಟ್ಟು ನೆಕ್ಸ್ಟು ನೆಕ್ಸ್ಟ್ ಔಟ್ಫಿಟ್ ನಮ್ಮದು ಟ್ರಾವೆಲ್ ಎಲ್ಲ ನೋಡಬೇಕು ಅಂದರೆ ನೀವು ನೆಕ್ಸ್ಟ್ ವ್ಲಾಗ್ ನೋಡಬೇಕು. ಸೊ ಇವತ್ತಿನ ವ್ಲಾಗ್ ಸ್ಮಾಲ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.